ಹಾಯ್ ಸೀತಾ. ಹೇ ರಾಮ್, ನಾನು ಈಗಷ್ಟೇ ದೇವಸ್ಥಾನಕ್ಕೆ ಹೊರಟಿದ್ದೆ. ತಾತನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ. ನಿಮ್ಮ ವಿಶ್ವಾಸ ಅವ್ರಿಗೆ ತಲುಪಿದೆ ಅಂತ ಅನ್ಸುತ್ತೆ. ಈಸ್ ಓಕೆ ನಾವು. ನೀವೇ ಒಂದ್ಸಲ ಬಂದು ವಿಚಾರಿಸ್ಬೋದಲ್ವಾ? ಬನ್ನಿ ಮನೆಗೆ ಹೋಗೋಣ. ಈಗ್ಲಾ? ಆ್ಯಕ್ಚುಲಿ ತಾತ ನಿಮ್ಮನ್ನ ನೋಡ್ಬೇಕಂತ ಹೇಳ್ತಾ ಇದ್ರು. ಯಾಕಂತೆ? ನಿಮ್ಮ ಜೊತೆ ಮಾತಾಡ್ಬೇಕಂತೆ ಸೀತಾ. ಸರಿ, ಒಂದು 5 ಮಿನಿಟ್ಸ್ ಕೊಡ್ತೀರಾ? ನಾನು ಸೀರೆ ಉಟ್ಕೊಂಡು ಬರ್ತೀನಿ. ಸೀತಾ, ಡೋಂಟ್ ಬಿ ಸೋ ಫಾರ್ಮಲ್. ಇಟ್ಸ್ ಓಕೆ, ನೀವು ಹೀಗೆ ಬನ್ನಿ. ರಾಮ್, ಸಿಹಿ ಪ್ರಿಯಾ ಜೊತೆ ಇದ್ದಾಳೆ, ಅವಳನ್ನು ಕರ್ಕೊಂಡು ಹೋಗೋಣವಾ? ಮಾವಯ್ಯಂಗೆ ಸೀತಂಗೆ ಮಗಳಿರೋ ವಿಚಾರ ಗೊತ್ತಿಲ್ಲ. ಅದು ಸೀತಾ. ಸರಿ, ಬೇಡ ಬಿಡಿ. ತಾತಂಗೆ ಹೇಗೋ ಹುಷಾರಿಲ್ಲ. ಅವಳು ಬಂದ್ರೆ ತುಂಬಾ ಮಾತಾಡ್ತಾನೆ ಇರ್ತಾಳೆ. ಇನ್ನೊಂದಿನ ಕರ್ಕೊಂಡು ಹೋಗೋಣ. ತಾತ ನನ್ನ ಜೊತೆ ಮಾತಾಡ್ಬೇಕು ಅಂದ್ರೆ ನೀವು ಸೀರಿಯಸ್ ಆಗಿದ್ದೀರಾ? ಏನು ವಿಷಯ ಅಂತ ಹೇಳಿ ರಾಮ್. ನಥಿಂಗ್ ಸೀತಾ. ತಾತ ಏನೋ ನಿಮ್ಮನ್ನ ನೋಡಬೇಕು, ಮಾತಾಡಿಸ್ಬೇಕು. ನೆನ್ನೆ ಮದುವೆ ಮನೇಲಿ ಎಲ್ಲರೂ ಬ್ಯುಸಿ ಇದ್ರಲ್ವಾ, ಸೊ ಅದಕ್ಕೆ ನಿಮ್ಮ ಜೊತೆ ಕರೆಕ್ಟಾಗಿ ಮಾತಾಡೋಕ್ಕೂ ಆಗಿಲ್ಲ. ಅವ್ರಿಗೆ ನನ್ನ ಜೊತೆ ಮಾತಾಡೋದ್ರಿಂದ ಸಮಾಧಾನ ಆಗುತ್ತೆ ಅಂದರೆ ಅದೇ ನನ್ನ ಖುಷಿ. ರಾಮ್, ಯಾಕೆ ಒಂಥರ ಇದ್ದೀರಾ? ಸೀತಾ, ಐ ಡೋಂಟ್ ನೋ. ಐ ಆಮ್ ರಿಯಲಿ ಸಾರಿ ಸೀತಾ. ಐ ಲವ್ ಸಿಹಿ. ಐ ಲವ್ ಹರ್ ಟು ದ ಮೂನ್. ಐ ರಿಯಲಿ ವಾಂಟ್ ಹರ್. ಅದು ನನಗೆ ಗೊತ್ತು ರಾಮ್, ನೀವು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ನನಗೆ ಆಶ್ಚರ್ಯ ಮತ್ತು ಖುಷಿ ಆಗ್ತಿರೋದೇನೆಂದರೆ ನಿಮ್ಮ ಮನೆಯವರೆಲ್ಲ ಸಿಹಿನ ಒಪ್ಕೋತಿರೋದು. ನೀವು ಬರೀ ದೊಡ್ಡ ಮನೆಯವ್ರು ಅಷ್ಟೇ ಅಲ್ಲ, ದೊಡ್ಡ ಮನಸ್ಸಿರೋರು. ಇಸ್ ಎವ್ರಿಥಿಂಗ್ ಓಕೆ ರಾಮ್? ಒಪ್ಸೋ, ಹೋಗೋಣ. ಆ ಸೀತಾ ಪುಟ್ಟ ಮಗಳ ಬಗ್ಗೆ ಅಪ್ಪಾಜಿ ಹತ್ರ ಹೇಗೆ ಹೇಳ್ದೆ ಇರ್ತಾಳೆ ಪಾಪ ಸೀತಾ. ನನ್ನ ಹೆಂಡತಿ ನಮ್ಮ ರಾಮನ್ನ ಇಂಥದ್ದೊಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಿಸ್ಬಾರ್ದಿತ್ತು ಅಣ್ಣ. ಬಂದ್ರ ಸತ್ಯ, ನಿಮ್ಮಿಬ್ಬರನ್ನ ಜೊತೇಲಿ ನೋಡಿ ನಂಗೆ ಜೀವ ಬಂದಂಗಾಯ್ತು. ಆಯ್ತೇರಿ, ಈ ಬಾರ್ಗೂ ಫುಲ್ ಟಾಸ್ ಆಗ್ತಿದ್ದಾಳೋ ಬೌನ್ಸರ್ ಆಗ್ತಿದ್ದಾಳೋ ಅನ್ನೋದೇ ಕನ್ಫ್ಯೂಷನ್ ಅಲ್ಲ. ಇವಳ ಉದ್ದೇಶ ಏನು? ರಾಮ ಸೀತಾ ಮದುವೆ ಆಗಬೇಕಾ ಬೇಡವಾ? ನಿನ್ನೆ ನೋಡಿದ್ರೆ ಹಂಗಂತು, ಇವತ್ತು ಬೇರೆನೇ ಡ್ರಾಮಾ ಮಾಡ್ತಿದ್ದಾಳೆ. ಸೀತಾ, ಈಗ ನೀನೇ ನಮ್ಮ ಮಾವಯ್ಯನ ಉಳಿಸ್ಕೊಡ್ಬೇಕು. ಅವ್ರಿಗೇನು ಗೊತ್ತಿಲ್ಲ ಚಿಕ್ಕಿ, ಪ್ಲೀಸ್ ಕನ್ಫ್ಯೂಸ್ ಮಾಡಬೇಡಿ. ರಾಮ್, ತಾತ ಹುಷಾರಾಗಿದ್ದಾರೆ ಅಂತ ಹೇಳಿದ್ರಿ, ಇಲ್ಲೇನು ನಡೀತಿದೆ? ಮಾವನ ಆರೋಗ್ಯ ಸ್ವಲ್ಪ ಸೀರಿಯಸ್ ಆಗಿದೆ. ಅವರು ನಿಮ್ಮಿಬ್ಬರ ವಿಷಯದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ. ನಾನು ಅವ್ರು ಸರಿ ಹೋದ್ಮೇಲೆ ಅರ್ಥ ಮಾಡಿಸ್ತೀನಿ. ಆದರೆ ಬೇರೆ ವಿಷಯಗಳನ್ನ ಇವಾಗ ಅವ್ರ ಹತ್ರ ಮಾತಾಡೋದು ಬೇಡ ಸೀತಾ. ಯಾವ ವಿಷಯ? ಸೀತಾ, ಆ್ಯಕ್ಚುಲಿ ತಾತನಿಂದ ಯಾವ ವಿಷಯನೂ ಮುಚ್ಚಿಡೋ ಇಂಟೆನ್ಷನ್ಸ್ ನಂದಿರಲಿಲ್ಲ. ಬಟ್ ಸಿಚುಯೇಷನ್ ಹೀಗೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಪ್ಲೀಸ್ ಏನಂತ ಬಿಡ್ಸಿ ಹೇಳಿ, ನನಗೇನೂ ಅರ್ಥ ಆಗ್ತಿಲ್ಲ. ನೋಡಮ್ಮ ಸೀತಾ,
ನಿನಗೆ ಈಗಾಗಲೇ ಒಬ್ಳು ಮಗಳಿದ್ದಾಳೆ ಅನ್ನೋ ವಿಷಯ ನಮ್ಮ ಅಪ್ಪಾಜಿ ಗೊತ್ತಿಲ್ಲ. ಆ ವಿಷಯನ ನಿನಗೆ ಹೇಳೋಕ್ಕಾಗದೆ ರಾಮ ಮತ್ತು ಭಾರ್ಗು ಇಬ್ಬರು ಒದ್ದಾಡ್ತಿದ್ದಾರೆ. ಈಗ ಸದ್ಯಕ್ಕೆ ನೀನು ಒಬ್ಬಳೇ ಇದೆಯಾ ಅಂತ ಅಪ್ಪಾಜಿ ಮುಂದೆ ಪ್ರಿಟೆಂಡ್ ಮಾಡಬೇಕು. ಅದು ನಮ್ಮ ಅಪ್ಪಾಜಿ ಆರೋಗ್ಯದ ದೃಷ್ಟಿಯಿಂದ. ಇಷ್ಟೇ ವಿಷಯ. ಅಲ್ವಾ ಭಾರ್ಗು? ರಾಮ್, ಏನಿದು? ತಾತಂಗೆ ಸಿಹಿ ಬಗ್ಗೆ ಗೊತ್ತಿಲ್ವಾ? ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತು ಅಂತ ಹೇಳಿದ್ರಿ. ತಾತನ ಮುಂದೆ ಸಿಹಿ ಅಸ್ತಿತ್ವನ ಮುಚ್ಚಿಡ್ಬೇಕಾ? ನನ್ನ ಮಗಳಿದ್ರು ಇಲ್ಲ ಅನ್ನೋ ಥರ. ಸೀತಾ ಲಿಸನ್, ಸಿಹಿ ಇಲ್ಲದೆ ನಾವಿಲ್ಲ. ತಾತನ ಹತ್ರ ಹೋಗಿ ಸಿಹಿ ಬಗ್ಗೆ ಏನು ಮಾತಾಬೇಡಿ ಅನ್ನೋದಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಅದನ್ನು ನಾನು ನಿಮಗೆ ಫೋರ್ಸು ಮಾಡೋದಕ್ಕೆ ಬರಲ್ಲ. ಬಟ್ ತಾತ ಈಗಿರೋ ಹೆಲ್ತ್ ಕಂಡೀಷನ್ ತುಂಬ ಸೆನ್ಸಿಟಿವ್ ಆಗಿದೆ ಸೀತಾ. ನಿಮ್ಮ ಮನ್ಸಿಗೆ ಯಾವ್ದು ಸರಿ ಅನಿಸುತ್ತೋ ನೀವು ಹಾಗೆ ಮಾಡಿ. ಏನು ಹೇಳ್ತಿದ್ಯಾ ಅಪ್ಪು? ಮಾವಯ್ಯಂಗೆ ಈ ವಿಷಯ ಗೊತ್ತಾಯ್ತು ಅಂತಂದರೆ ಏನಾಗತ್ತೆ ಹೇಳೋದಕ್ಕಾಗಲ್ಲ. ಇಲ್ಲಿ ನೋಡು ಸೀತಾ, ಈಗ ಸದ್ಯಕ್ಕೆ ಈ ವಿಷಯನ ಅವ್ರ ಹತ್ರ ಹೇಳಬೇಡ ಅಂತ ಹೇಳ್ತಿದ್ದೀನಿ. ಆಮೇಲೆ ನಾನೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೋ. ಅಕ್ಕ, ಮಾವಯ್ಯ ಸೀತಾ ಬಂದ್ರ ಅಂತ ಒಂದೇ ಸಮನೆ ಕೇಳ್ತಾ ಇದ್ದಾರೆ. ನನಗೆ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ, ಹೇಳಕ್ಕೆ ಬರೋದೂ ಇಲ್ಲ. ಪ್ಲೀಸ್ ನನ್ನ ಕ್ಷಮಿಸಿ. ನಿನ್ನ ತಂಗಿ ಮದುವೆ ಫಿಕ್ಸ್ ಆಯ್ತಂತೆ. ಯಾಕೆ ಸುಮ್ಮನಿದ್ದೀರಾ? ಮಾತಾಡಿ. ಸರ್, ಫಿಕ್ಸ್ ಆಯ್ತಾ? ಯಾವಾಗ? ನಮ್ಗೆ ಏನು ಗೊತ್ತೇ ಇಲ್ಲ ಸರ್. ಅಯ್ಯೋ ರೀ, ನಿಮಗೆ ಏನಾದರೂ ಗೊತ್ತಿದ್ರಿ? ನಾಟಕ ಮಾಡಿದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನಾಟಕ ಏನೂ ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಅದು ನನ್ನ ತಂಗಿಗೆ ನಾನೇ ತಾನೇ ಕನ್ಯಾದಾನ ಮಾಡಬೇಕು. ನನಗೆ ಹೇಳ್ದೆ ಹೆಂಗೆ ಸರ್ ಮದುವೆ ಆಗ್ತಾಳೆ? ಅದು ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾನು ಆಗಲೇ ಅವಳಿಗೆ ಹೇಳಿದ್ದೀನಿ ನಾನು ಕನ್ಯಾದಾನ ಮಾಡಲ್ಲ ಅಂತ. ಅಷ್ಟೇ, ಮುಗೀತು. ಏನೋ ಮುಗೀತು ನಿನ್ನ ತಲೆ. ಅವನು ರಾಮ, ಶ್ರೀರಾಮ್ ದೇಸಾಯಿ. ಅವನು ಕೇರ್ ಮಾಡೋದಾದ್ರೆ ಈ ರಾವಣನಷ್ಟೇ ಕೇರ್ ಮಾಡೋದು, ನಿನ್ನಂತ ಕಪ್ಪಿನಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಸೀತಾ ನನ್ನವಳು, ಅವಳು ನನಗೆ ಬೇಕು. ಆ ಸೀತಾರಾಮ ಒಂದಾಗೋದಿಕ್ಕೆ ಈ ರಾವಣ ಯಾವತ್ತೂ ಬಿಡೋದಿಲ್ಲ. ಈ ರಾವಣ ಯಾವತ್ತೂ ಬಿಡೋದಿಲ್ಲ. ಬಿಡೋದಿಲ್ಲ. ಗೀತಾ, ಹೇಗಿದ್ಯಮ್ಮ ನೀನು? ನೀವು ಹೇಗಿದ್ದೀರಾ ತಾತ?
ತುಂಬ ಖುಷಿಯಾಗಿದ್ದರೆ ಮನುಷ್ಯ ಆರಾಮಾಗಿರ್ತಾನಂತೆ. ನೀನು ಬಂದೆ, ನನಗೆ ಖುಷಿ ಆಯಿತು. ಆರಾಮಾಗಿದ್ದೀನಮ್ಮ. ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅಪ್ಪು. ಓಕೆ ಚಿಕ್ಕಿ, ಲೆಟರ್ ಹ್ಯಾಂಡಲ್ ಇಟ್. ಮಾವಯ್ಯ ಈಗಿರೋ ಸ್ಥಿತಿಲಿ ಒಂದು ಮಾತು ಹೆಚ್ಚು ಕಮ್ಮಿ ಆದ್ರೂ ತುಂಬ ಕಷ್ಟ ಆಗುತ್ತೆ ಕಣೋ. ಸೀತಾ, ಹಠ ಹಿಡಿದು ನಿನ್ನನ್ನು ಇವತ್ತೇ ನಮ್ಮ ಮನೆಗೆ ಕರೆಸ್ಕೊಳ್ಳೋದಕ್ಕೆ ಕಾರಣ ಇದೆಯಮ್ಮ. ನನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಅಪರಾಧಿ ಭಾವ ಇದೆ. ಯಾಕೆ ಸರ್? ಸಾರ್ ಅನ್ಬೇಡಮ್ಮ, ತುಂಬ ಕಷ್ಟ ಆಗುತ್ತೆ. ನನ್ನ ಮೊಮ್ಮಗನ ಮದುವೆ ಆಗೋಂಥವಳು ನೀನು. ಪ್ರೀತಿಯಿಂದ ನನ್ನ ತಾತ ಅಂತ ಕರಿಯಮ್ಮ. ಹೇಳಿ ತಾತ. ಆವತ್ತು ನಮ್ಮ ರಾಮು ನಿಮ್ಮ ಮನೆ ಹತ್ರ ಬಂದಾಗ ಅವನನ್ನು ನೀನು ಏನು ಅಂತಲೂ ಕೇಳದೆ ರಿಸೈನು ಮಾಡಿಬಿಟ್ಟೆ ಅಂತ ನಿನ್ನ ಮೇಲೆ ನಾನು ತುಂಬ ಬೇಸರ ಪಟ್ಕೊಂಡಿದ್ದೆ ಕಣಮ್ಮ. ನಿನ್ನ ಸ್ವಾಭಿಮಾನದ ಬಗ್ಗೆ ಹೆಮ್ಮೆ ಇದ್ದು ಎಂಥ ಗರ್ವದ ಹೆಣ್ಣು. ನನ್ನ ಮೊಮ್ಮಗನ್ನ ದೂರ ಕಳಿಸ್ಬಿಟ್ಲಿಲ್ಲ ಅಂತ ಅನ್ನಿಸ್ತು. ಅದೇ ಕಾಡ್ತಾ ಇತ್ತು. ಕ್ಷಮಿಸ್ಬಿಡಮ್ಮ. ಅಯ್ಯೋ ತಾತ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೀವು ದೊಡ್ಡವರು. ನಾನು ಕೂಡ ತಪ್ಪು ಮಾಡಿದೆ, ಅದು ನನಗೆ ಗೊತ್ತಾಗಿದೆ. ನೀನು ಒಳ್ಳೆಯವಳಮ್ಮ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀಯಾ. ನಾನು ವಿವೇಕ ಇದ್ದವನು, ನಾನು ಕೋಪ ಮಾಡ್ಕೋಬಾರ್ದಾಗಿತ್ತು. ತಾತ, ನೀವು ಸ್ಟ್ರೈನ್ ಮಾಡ್ಕೋಬೇಡಿ, ರೆಸ್ಟ್ ಮಾಡಿ. ನಿನ್ನ ಹತ್ರ ಮಾತಾಡಿದ್ನಲ್ಲ, ಈಗ ಮನಸ್ಸು ನಿರಾಳ ಆಯಿತು. ತಾತ, ಹೇಳಮ್ಮ. ನಾನು ಯಾರ ಜೊತೆ ಇದ್ದೀನೋ ಅವ್ರ ಜೊತೆ ಬಂದು ನಿಮ್ಮನ್ನ ನಾನು ನೋಡಬೇಕಿತ್ತು. ನಮಗೆ ಅವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು. ನೀವು ಕರೆದ್ರಿ ಅಂತ ನಾನು ಒಬ್ಬಳೇ ಬಂದ್ಬಿಟ್ಟೆ. ಪರವಾಗಿಲ್ಲಮ್ಮ, ಆದಷ್ಟು ಬೇಗ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೀವಿ. ಅಲ್ಲೇ ಮಾತಾಡೋಣ. ಏನು? ಯಾಕಮ್ಮ ಅಳ್ತಾ ಇದ್ದೀಯಾ? ಏನಾಯ್ತು? ಏನಿಲ್ಲ ತಾತ, ನೀವು ರೆಸ್ಟ್ ಮಾಡಿ. ಸೀತಾ, ನನ್ನ ಮೊಮ್ಮಗ ನಿನ್ನನ್ನು ಮೆಚ್ಕೊಂಡಿದ್ದಾನೆ. ತುಂಬ ಒಳ್ಳೆಯವನು ರಾಮ. ನನ್ನ ಮೊಮ್ಮಗ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲಮ್ಮ. ಅವನದು ಪರಿಶುದ್ಧವಾದ ಮನಸ್ಸು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ತುಂಬ ನೋವು ಅನುಭವಿಸಿದ್ದಾನೆ. ಈಗ ಅವನದೇ ಆದ ಒಂದು ಜೀವ ಅವನ ಜೊತೆ ಇರೋವಂಥ ಕಾಲ ಬಂದಿದೆ. ಯಾವ ಕಾರಣಕ್ಕೂ ಅವನನ್ನು ದೂರ ಮಾಡೋದಿಲ್ಲ ಅಂತ ಮಾತು ಕೊಡ್ತೀಯ ಸೀತಾ? ನೀನು ಮಾತು ಕೊಟ್ರೇನೆ ನನಗೆ ಧೈರ್ಯ. ಆರಾಮಾಗಿದ್ದು ಬಿಡ್ತೀನಿ. ತಾತ, ನಿಮ್ಮ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಆಶೀರ್ವಾದ ಮಾಡಿ. ದೊಡ್ಡವರ ಆಶೀರ್ವಾದದ ಮೇಲೆ ನನಗೆ ನಂಬಿಕೆ ಇದೆ. ಆಗಲ್ಲಮ್ಮ, ಆದಷ್ಟು ಬೇಗ ನನ್ನ ಮೊಮ್ಮಗನ ಕೈ ಹಿಡಿದು ಈ ಮನೆ ತುಂಬಮ್ಮ. ಯಾವಾಗ ನಾವು ನಿಮ್ಮ ಮನೆಗೆ ಬರ್ಬೋದು ಅಂತ ನಿಮ್ಮ ಮನೆಯವ್ರನ್ನೆಲ್ಲ ಕೇಳಿ ತಿಳಿಸು. ನಾವೆಲ್ಲರೂ ಬರ್ತೀವಿ. ಮದುವೆ ವಿಷಯ ಮಾತಾಡೋಣ. ನನಗೆ ಅಪ್ಪ ಅಮ್ಮ ಇಲ್ಲ, ಅಣ್ಣ ಅತ್ತಿಗೆ ಇದ್ದಾರೆ. ಆದರೆ ಅವ್ರ ಮನೇಲಿರ್ತಾರೆ. ಅಮ್ಮ ಅಪ್ಪನ ಸ್ಥಾನದಲ್ಲಿ ಶಾಂತಾಜಿ ಮತ್ತು ಮೂರ್ತಿ ತಾತ ಇರ್ತಾರೆ. ಸರಿ ಸರಿ, ನೀವು ಯಾವ ದಿನ ಬರಬೇಕು ಅಂತೀರೋ ಅವತ್ತು ಬರ್ತೀವಿ. ಸರಿ ತಾತ, ನಾನು ಹೊರಡ್ತೀನಿ. ಆಯ್ತಮ್ಮ, ಒಳ್ಳೆಯದಾಗಲಿ.
ನಾನು ಹೋಗ್ಬಿಟ್ಟು ಬರ್ತೀನಿ. ಅಪ್ಪು ನೀ ಹೋಗಿ ಡ್ರಾಪ್ ಮಾಡ್ಬಾ, ನಾನು ಮಾವಯ್ಯನ ಹತ್ರ ಇರ್ತೀನಿ. ಗ್ರಹಣದ ವೇಳೆಗೆ ಚಂದಿರಾನಶ್ವರ. ಓಕೆ ಸೀತಾ, ನನಗೆಲ್ಲ ಅರ್ಥ ಆಗುತ್ತೆ. ಸಂಕಟ ಆಗ್ತಿದೆ ರಾಮ್. ಸತ್ಯನ ಮುಚ್ಚಿಟ್ಟೆ ಅನ್ನೋದ್ಕಿಂತ ಸಿಹಿ ನನ್ನ ಮಗಳು ಅಂತ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಮೊದಲು ನನಗೆ ಸಿಹಿನೇ. ಒಬ್ಬ ತಾಯಿಯಾಗಿ ನನ್ನ ಮಗಳ ಬಗ್ಗೆ ಹೇಳ್ಕೊಳಕ್ಕಾಗ್ತಿಲ್ಲ ಅಂದರೆ ನನಗೂ ತುಂಬ ಬೇಜಾರಾಗ್ತಿದೆ ಸೀತಾ. ತಾತ ಈಗಿರೋ ಹೆಲ್ತ್ ಕಂಡೀಷನಲ್ಲಿ ಸಿಹಿ ಬಗ್ಗೆ ಏನೂ ಮಾತಾಡೋಕ್ಕಾಗ್ತಿಲ್ಲ. ಇನ್ಫ್ಯಾಕ್ಟ್ ಆ ಗಿಲ್ಟ್ ನನಗೂ ಇದೆ. ಅದಕ್ಕೆ ನಾನು ತಪ್ಪು ಮಾಡಬೇಕಾಯ್ತು. ನೋಡಿ, ಇದೇ ಮೊದಲು ಇದೇ ಕೊನೆ. ಯಾವತ್ತೂ ನಾನು ಸಿಹಿ ಬಗ್ಗೆ ಯಾರ ಹತ್ರನೂ ಮುಚ್ಚಿಡೋದಿಲ್ಲ. ಮುಚ್ಚಿಡೋದು ಬೇಡ ಸೀತಾ. ನಾನು ಕೂಡ ರಾಮ್, ನನ್ನ ಲೈಫಲ್ಲಿ ನಾನು ಮಾತ್ರ ಅಲ್ಲ, ಸಿಹಿನೂ ಇದ್ದಾಳೆ ಅಂತ ನೀವು ಯಾವಾಗ ತಾತಂಗೆ ಹೇಳ್ತಿರೋ, ಅವ್ರು ಯಾವಾಗ ಅದನ್ನು ಮನಸ್ಫೂರ್ತಿಯಾಗಿ ಒಪ್ಕೋತಾರೋ ಅವಾಗ ನೀವು ನನ್ನ ಜೊತೆ ಮಾತಾಡಿ. ಅಲ್ಲಿ ತನಕ ನಮ್ಮ ಮಧ್ಯೆ ಎಷ್ಟೇ ಪ್ರೀತಿ ಇರಲಿ, ನಂಬಿಕೆ ಇರಲಿ, ಅದು ಯಾವುದಕ್ಕೂ ಅರ್ಥ ಇರಲ್ಲ. ಸಿಹಿ ಇಲ್ಲದೆ ನಾನಿಲ್ಲ, ನನ್ನ ಲೈಫು ಇಲ್ಲ ರಾಮ್. ನಮ್ಮ ಸಂಬಂಧಕ್ಕೆ ಅರ್ಥ ಬರೋದು ನನ್ನ ವಾಸ್ತವನ ಇರೋ ಹಾಗೆ ನೀವು ತಾತಂಗೆ ಹೇಳ್ದಾಗ ಮಾತ್ರ. ನಂಗೆ ಅರ್ಥ ಆಗುತ್ತೆ ಸೀತಾ. ನೀವಿದ್ರಲ್ಲಿ ಒಬ್ಬರೇ ಇದ್ದೀರಾ ಅಂತ ಅಂದ್ಕೋಬೇಡಿ. ನಾನು ನಿಮ್ಮ ಜೊತೆ ಇದ್ದೀನಿ. ನೀವು ಈ ಥರ ಎಲ್ಲ ಮಾತಾಡಿ ನನ್ನನ್ನು ಲೋನ್ಲಿ ಫೀಲ್ ಮಾಡಿಸ್ಬೇಡಿ. ವಾಟ್ ಎವರ್ ಇಟ್ ಈಸ್, ನಂಗೆ ನೀವಿಬ್ಬರೂ ಬೇಕು. ಓಕೆ ಫೈನ್. ತಾತ ಹುಷಾರಾಗ್ತಿದ್ದ ಕೂಡಲೇ ಫಸ್ಟ್ ಥಿಂಗ್ ಸಿಹಿ ಬಗ್ಗೆ ಮಾತಾಡೋದು. ನಾವನ್ನ ಅರ್ಥ ಮಾಡಿಸ್ತೀನಿ, ಒಪ್ಪಿಸ್ತೀನಿ. ಆ್ಯಂಡ್ ಐ ಪ್ರಾಮಿಸ್ ಯು ದ್ಯಾಟ್. ನಾನು ಮೊದಲು ಸಿಹಿನ ನೋಡಬೇಕು. ನಿಮಗೆ ದ್ರೂಢ ಅಂತ ಅನ್ನಿಸ್ಬಹುದು, ಆದರೆ ನೆಕ್ಸ್ಟ್ ಟೈಮ್ ನನ್ನ ತಾತನ ನೋಡೋದು ಸಿಹಿ ಜೊತೆ ಮಾತ್ರ. ಸೀತಾ, ನೀವು ಅನ್ಕೊಂಡಾಗೆ ನನ್ನ ತಾತನಿಂದ ಏನೂ ಮುಚ್ಚಿಟ್ಟಿಲ್ಲ. ಸಿಹಿ ಬಗ್ಗೆ ಅವ್ರಿಗೆ ಗೊತ್ತಿದೆ ಅಂತಲೇ ನಾನು ಅನ್ಕೊಂಡಿದ್ದು. ಇನ್ಫ್ಯಾಕ್ಟ್ ನೀವು ಯಾವತ್ತು ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ಒಪ್ಕೊಂಡ್ರು ಅವತ್ತೇ ನಾನು ಡಿಸೈಡ್ ಆಗ್ಬಿಟ್ಟೆ ಸಿಹಿನೂ ನನ್ನ ಮಗಳಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ ಸೀತಾ, ಸಿಹಿ ವಿಷಯನ ಮುಚ್ಚಿಟ್ಟು ನಾನು ಮುಂದುವರಿಯಲ್ಲ. ನಾನು ಈಗಲೇ ಸಿಹಿನ ನೋಡಬೇಕು ರಾಮ್. ನಾನು ಬರ್ತೀನಿ ಸೀತಾ, ಕಾರ್ ತಗೊಬರ್ತೀನಿ. ತಾತ ಹೇಗಿದ್ದಾರೋ ಏನೋ. ಅರೆ ಅಂಜಲಿ ಯಾಕೆ ವಿಡಿಯೋ ಕಾಲ್ ಮಾಡಿದಾಳೆ? ಹಾಯ್ ಮಿಸ್ಟರ್ ಸರ್. ಒಳ್ಳೆ ಪುಟಿ, ನೀನು ಎಲ್ಲಿಂದ ಕಾಲ್ ಮಾಡ್ತಿದ್ದೀಯಾ? ಇದು ಅಂಜಲಿ ನಂಬರ್ ಅಲ್ವಾ? ಅಂಜಲಿ ಅಕ್ಕ ಟೆರೆಸ್ಗೆ ಹೋಗಿದ್ದಾರೆ ಬಟ್ಟೆ ತರಕ್ಕೆ. ಫೋನಲ್ಲಿ ಗೇಮ್ ಆಡಲ್ಲ, ಅವರು ಸ್ಟೋರಿ ಓದು ಅಂತ ನನಗೆ ಫೋನ್ ಕೊಟ್ಟೋಗಿದ್ದಾರೆ. ನಿಮ್ಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ನೀವು ಹೇಗಿದ್ದಾರೋ ಏನೋ ಅಂತ ಫೋನ್ ಮಾಡಿದೆ. ಡಿಸ್ಟರ್ಬ್ ಆಯ್ತಾ? ಐ ಆಮ್ ವೆರಿ ವೆರಿ ಸಾರಿ. ಇಲ್ಲ ಪುಟಿ, ಡಿಸ್ಟರ್ಬ್ ಏನಿಲ್ಲ. ಅಲ್ಲ, ನಂಗೆ ಹುಷಾರಿಲ್ಲ ಅನ್ನೋದು ನಿಂಗೆ ಹೆಂಗೆ ಗೊತ್ತಾಯ್ತು ಪುಟಿ? ನನಗೆಲ್ಲ ಗೊತ್ತಾಗುತ್ತೆ ತಾತ, ನಂಗೆ ಮ್ಯಾಜಿಕ್ ಬರುತ್ತೆ. ಹೌದಾ? ಬಂತಂತ ನನ್ನ ಮಾಯ ಮಾಡ್ಬಿಟ್ಟಿಯಪ್ಪ. ಎಷ್ಟು ಮುದ್ದಾಗಿ ನಗ್ತೀಯ ಬೊಂಬೆ.
ನಿನ್ನನ್ನು ನೋಡ್ಬೇಕಲ್ಲ ಮರಿ ನಾನು. ನಿಮ್ಮ ಅಪ್ಪಂಗೋ ಅಮ್ಮಂಗೋ ಕರ್ಕೊಂಬರಕ್ಕೆ ಹೇಳ್ತೀಯ ಇಲ್ಲಿಗೆ? ನನ್ನನ್ನು ಅಲ್ಲಿ ಕರ್ಕೊಂಡು ಬರೋಕ್ಕೆ ಯಾರಿಗೂ ಪುರ್ಸತ್ತೇ ಇಲ್ಲ. ನನಗೆ ಮಾತ್ರ ಸಮ್ಮರ್ ಹಾಲಿಡೇಸ್, ಸೀತಮ್ಮನಿಗಂತೂ ರಜಾನೇ ಇಲ್ಲ. ನನಗೆ ನೋಡು, ವರ್ಷ ಪೂರ್ತಿ ಪುರ್ಸೋತ್ತೆ. ಸಮ್ಮರ್ ಹಾಲಿಡೇಸು, ವಿಂಟರ್ ಹಾಲಿಡೇಸು ಎಲ್ಲನೂ ಇಲ್ಲೇನೆ. ಬೇಕಿದ್ರೆ ನೀವೇ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡೋಗಿ. ಶಾಂತಮ್ಮನ ಒಡರ ಬಸವನಗುಡಿಯಲ್ಲಿದೆ. ಅಲ್ಲಿ ಸಿಹಿ ಮನೆ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ಬೋದು. ಓ ಹೌದಾ, ಸರಿ ಬಿಡು, ನಾನೇ ಬಂದು ಕರ್ಕೊಂಬರ್ತೀನಿ. ಓ ಸ್ವೀಟ್ ತಾತ, ಯಾವಾಗ ಬರ್ತೀರಾ? ನಾನೀಗ ಮನೆಯಲ್ಲಿಲ್ಲ, ಆಶು ಅಂಕಲ್ ಮನೆಯಲ್ಲಿದ್ದೀನಿ. ತಾತ, ಅಂಜಲಿ ಅಕ್ಕ ಬಂದ್ರು, ನಾನು ಆಮೇಲೆ ಮಾತಾಡ್ತೀನಿ. ಬಾಯ್.